ಐತಿಹಾಸಿಕ ಕರಗ ಕ್ಷಣಗಳಿಗೆ ಆರಂಭ ಆಗಿರೋದು ಒಂದು ಕಡೆ, ಅದ್ರ ಮತ್ತೊಂದು ಕಡೆ ಇರೋ ಕಡೆ ಗೊಂದಲ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಯಾಕಂದ್ರೆ ಬಿಬಿಎಂಪಿ ಈಗಾಗಲೇ ನಿನ್ನೆ 40 ಲಕ್ಷ ಯುವ ಅಕೌಂಟ್ಗೆ ಅಂದ್ರೆ ಜಿಲ್ಲಾಧಿಕಾರಿ ಅಕೌಂಟ್ ರಿಲೀಸ್ ಮಾಡಿದೆ ಅಂತ ಹೇಳ್ಕೊಂಡು ಹೇಳಿಕೆ ಕೊಡ್ತಾ ಇರೋ ಒಂದು ಕಡೆ. ಮತ್ತೊಂದು ಕಡೆ ಇವು ಅವರು ಬೆಂಗಳೂರಿನಲ್ಲೇ ಇಲ್ಲ, ಕರಗ ಇವತ್ತು ರಾತ್ರಿ ಇದೆ, ದುಡ್ಡು ಖರ್ಚು ಮಾಡೋದಕ್ಕೆ ಯಾರು ಇಲ್ಲ ಅನ್ನೋದು ಕೂಡ ಸೇರೋ ಒಂದು ಸಮಿತಿ ಅಧ್ಯಕ್ಷರು ಕೂಡ ಹೇಳ್ತಾ ಇದ್ದಾರೆ. ಅವರು ಉತ್ತರ ಮಾಡೋಣ. ಈಗ ಇನ್ನೇನು 4-5 ಗಂಟೆ ಇದೆ ಕರಗ ಶುರು ಆಗೋದಕ್ಕೆ, ಆದ್ರೆ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇಲ್ಲ, ಇಒ ಅವ್ರು ಬೆಂಗಳೂರಲ್ಲಿ ಇದ್ದಾರೆ. ಇದನ್ನ ಇವ್ರು ಟೆಂಡರ್ ಪ್ರಕ್ರಿಯೆ ಮಾಡಿದಾರಲ್ಲ, ಅವ್ರು ಬೆಂಗಳೂರಲ್ಲಿ ಇಲ್ಲ. ರಾಜು ಅಂತ ಟೆಂಡರ್ ಪ್ರಕ್ರಿಯೆ ನಾಮಕಾವಾಸಿ ಮಾಡಿದ್ದಾರೆ. ಆದ್ರೆ ಅವ್ರು ಯಾವ್ದು ಇಲ್ಲಿ ಜಾತ್ರೆ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ. ನಾವು 8 ದಿವಸದಿಂದ ಜಾತ್ರೆ ನಡ್ಸ್ಕೊಂಡು ಬಂದಿದ್ದೀರಿ. ಇವಾಗ ಅವ್ರು ಹೇಳ್ತಾರೆ ನಾವು ಇವಾಗಲ್ಲ ಮಂಗಳವಾರ ನೋಡೋಣ ಮಾಡೋಣ. ಅವ್ರು 40 ಲಕ್ಷ ಅವ್ರ ಅಕೌಂಟ್ಗೆ ಹೋಗಿದೆ, ಆದ್ರೆ ಅವ್ರು ಇಲ್ಲಿಗೆ ಮಾಡ್ತಾ ಇಲ್ಲ. ನಾವು ಒಂದೇ ಮಾತು ಕೇಳಿದ್ರೆ ನಾವೇ ಇನ್ನು ಜಾತ್ರೆಗೆ ದುಡ್ಡು ಹಾಕಿ ಮಾಡ್ತೀರಿ. ಇವಾಗ ನಾವು 3 ಜನ ಸೇರಿ ದುಡ್ಡು ಹಾಕಿದಿರಿ, 20 ಲಕ್ಷ, ಟೋಟಲ್ 65 ಲಕ್ಷ ಈಗ ಹಾಕಿದಿರಿ. ಇನ್ನು ಮಿಕ್ಕಿದ್ದು ನಾವೇ ಹಾಕಿ ಮಾಡ್ತೀರಿ. ನಮಗೆ ರೈಟಿಂಗ್ಸ್ ಅಲ್ಲಿ ಕೊಡಿ, ನೀವು ಆಮೇಲೆ ಕೊಡ್ತೀರಿ. ಆಮೇಲೆ ಏನ್ ಮಾಡ್ತಾರಂದ್ರೆ, ಈಗ ನಾವು ಪ್ರತಿಯೊಬ್ರು ಮಾರ್ಕೆಟ್ ಅವ್ರಿಗೆ ಪ್ರತಿಯೊಬ್ಬರಿಗೂ ನಾವು ಹೂವಾಗೆ ದುಡ್ಡು ಕ್ಯಾಶ್ ಅಲ್ಲಿ ಕೊಡ್ತೀರಿ. ಅವ್ರಿಗೆ ಕ್ಯಾಶ್ ಅಲ್ಲಿ ಕೊಟ್ರೆ ಇದು ಮಾಡ್ತಾರೆ. ಅವ್ರಿಗೆ ಮತ್ತೆ ಯಾರ್ಯಾರು ಕೊಟ್ರಿ ಹೇಳಿ, ಅವ್ರಿಗೆ ಚೆಕ್ ಅಲ್ಲಿ ಕೊಡ್ತೀನಿ ಅಂತಾರೆ. ಹೂವದವ್ರಿಗೆ ಮತ್ತೆ 2ನೇ ಸಲ ಚೆಕ್ ಅಲ್ಲಿ ಕೊಟ್ರೆ ನಮ್ಗೆ ರಿಟರ್ನ್ ಕೊಡ್ತಾರ? ಇದು ಸಮಸ್ಯೆ ಸರ್. ಪ್ರಮುಖವಾಗಿ ನಾವು ಈಗ ರಾಮಲಿಂಗಡಿ ಹತ್ರ ಕೇಳಿದಾಗಲೂ ಕೂಡ ಅಥವಾ ಬಿಬಿಎಂಪಿ ಆಯುಕ್ತರು ಕೇಳಿದ್ರು, ನಾವು ಆಲ್ರೆಡಿ ನೆನ್ನೆ ದುಡ್ಡು ಹಾಕಿದೀವಿ, ಸತೀಶ್ ಯಾರು ಮಾಡಕ್ ಕೇಳಿದ್ವು ಅಂತ ರಾಮಲಿಂಗಡಿ ಹೇಳ್ತಾರೆ. ಇದು ಈ ಮಾತು ಹೇಳಿದ್ರಲ್ಲ, ಈಗ ನನಗೆ ರಾಮಲಿಂಗಾರೆಡ್ಡಿ ಸರ್ ಬಗ್ಗೆ, ಯಾಕಂದ್ರೆ ಅವರೆಲ್ಲ ನಮಗೆ ಸಹಕಾರ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ 2 ಮಾತಿಲ್ಲ. ಅವ್ರಿಗೆ ಮಿಸ್ಗೈಡ್ ಮಾಡಿದ್ದಾರೆ. ಈಗ ಸತೀಶ್ ಯಾರು ಅಂದ್ರೆ, ಸತೀಶ್ ಹೈಕೋರ್ಟ್ ಇಂದ ನೇಮಕ ಆಗಿರೋದು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು. ಮತ್ತೆ ಅವ್ರಿಗೆ ಒಂದೇ ಒಂದು ಹೇಳಿದ್ದಾರೆ, DC ಆಗ್ಲಿ ADC ಆಗ್ಲಿ ಯಾರು ಇನ್ವಾಲ್ವ್ ಆಗಂಗಿಲ್ಲ. ಇಒ ಒನ್ಲಿ ಇಒ ಲೆಕ್ಕಾಚಾರ ನೋಡ್ಕೋಬೇಕು. ಇಒ ಅಕೌಂಟ್ಗೆ ದುಡ್ಡು ಹಾಕಿ ಅಂತ ನಾವೇ ಹೇಳಿದಿರಿ. ಇವಾಗ ಇಒ ಅಕೌಂಟ್ ದುಡ್ಡು ಹಾಕಿದ್ರೆ ಇವ ದುಡ್ಡು ಕೊಡ್ಬೇಕಲ್ಲ, ಇಲ್ಲ ಕರ್ಗೆ ಹೆಂಗ್ ನಡೆಸಬೇಕು? ಪ್ರತಿ ಬಾರಿ ಕೂಡ ಇದೇ ತರ ಇರುತ್ತೆ. ಲಾಸ್ಟ್ ಟೈಮ್ ಕೂಡ ಇದೇ ತರ ಆಗಿತ್ತು ದುಡ್ಡು ವಿಷಯದಲ್ಲಿ. ಸರ್, ಲಾಸ್ಟ್ ಟೈಮ್ ಅಕ್ಟೋಬರ್ 3ನೇ ತಾರೀಕು ಕೊಡ್ತಾರೆ ದುಡ್ಡು. ನಾವು ಓಡಾಡಿದ್ಮೇಲೆ ಅವಾಗ್ಲೂ ಹೇಳ್ತಾರೆ, ಇದೇ ಇಒ ನೀವು ದುಡ್ಡು ಹಾಕಿ ನಾವು ನಿಮಗೆ ಕೊಡ್ತೀರಿ ಅಂತ. ಅಕ್ಟೋಬರ್ ಅಲ್ಲಿ ಹೇಳ್ತಾರೆ, ಏಪ್ರಿಲ್ ಅಲ್ಲಿ ಆಗಿರೋರ್ಗೆ ಯಾಕೆ ಚೆಕ್ ಅಲ್ಲಿ ಕೊಟ್ಟಿಲ್ಲ ಅಂತ. ಏನ್ ಸರ್, ನಾವು ಬಡ್ಡಿಗೆ ತಗೊಂಬಂದ್ರು ನಾವು ಅವ್ರಿಗೆ ಏಪ್ರಿಲ್ ಅಲ್ಲಿ ಇವತ್ತು ಹೂವಾಗೆ ಕೊಟ್ಟಿಲ್ಲ ಅಂದ್ರೆ ಅವ್ರು ಇವತ್ತು ಹೂವ ಕೆಲಸ ಮಾಡಲ್ಲ. ಅವ್ರಿಗೆ ಹೋಗ್ಬಿಟ್ಟು ಅಕ್ಟೋಬರ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರೆ 7 ತಿಂಗಳು ಬಿಟ್ಕೊಂಡು ಮಾಡ್ತಾರ ಯಾರನ? ಸರ್, ಪ್ರಮುಖವಾಗಿ PR ರಮೇಶ್ ಎಲ್ಲದಕ್ಕೂ ಕೂಡ ಅಡ್ಡ ಬರ್ತಾ ಇದ್ದಾರೆ. ಕಳೆದ ಒಂದು 15 ದಿನದಿಂದನೂ ಕೂಡ ನೋಡ್ತಾ ಇರೋದು, ಬಿಬಿಎಂಪಿ ಆಫೀಸಿಗೆ ಬರ್ತಾರೆ, ಅಲ್ಲೊಂದು ಲೆಟರ್ ಕೊಡ್ತಾರೆ, ಇವ್ರು ದುಡ್ಡು ರಿಲೀಸ್ ಮಾಡಿವೆ ಅಂತ. ಯಾಕೆ ಸರ್ ನಿಮ್ಗೂ ಅವ್ರಿಗೆ ಈ ತರ? ಸರ್, PR ರಮೇಶ್ ಏನಂದ್ರೆ ನಮ್ಮ ಜನಾಂಗಕ್ಕೆ ದೊಡ್ಡ ಕಳಂಕ. PR ರಮೇಶ್ ಅವ್ರದ್ದು ಏನಂದ್ರೆ, ಅವಾಗಿಂದ ಅವ್ರದೇ ನಡಿಬೇಕು, ಅವ್ರದೇ ಮಾಡ್ಬೇಕು. ಅವ್ರಿಗೆ ಕರ್ಗ ನಡೆಸೋದು ಗೊತ್ತಿಲ್ಲ, ಕರ್ಗ ನಡ್ಸಕ್ಕೂ ಬರಲ್ಲ. ಅವ್ರಿಗೆ ಇಲ್ಲಿ ಮನೆತನಗಳು ಕರ್ಗ ನಡೆಸೋದು. PR ರಮೇಶ್ ಏನಂದ್ರೆ, ನಮ್ಮ ಮಾತೆ ನಡಿಬೇಕು, ನಾನು ಹೇಳ್ದಂಗೆ ಆಗ್ಬೇಕು, ನಾನು ಮೇಯರ್ ಆಗಿದ್ದೆ ಅಂತ. ಇವತ್ತು ಗೊತ್ತು PR ರಮೇಶ್ ಯಾವ ಸ್ಟೇಜಲ್ಲಿ ಇದ್ದಾರೆ ಅಂತ ನಮ್ಮ ಜನಾಂಗಕ್ಕೆ ಗೊತ್ತು. ನೋಡಿ, ಸಿದ್ದರಾಮಯ್ಯ ಅವರು ಆಗ 2013 85 ಕೋಟಿ ರಿಲೀಸ್ ಮಾಡ್ತಾರೆ. PR ರಮೇಶ್ ಅವರು ಹೇಳ್ಕೊಟ್ಟಿದ್ದಾರೆ, 85 ಕೋಟಿ ರಿಲೀಸ್ ಮಾಡಿದ್ರು. ನಮ್ಮ ಜನಾಂಗಕ್ಕೆ ಏನ್ ಮಾಡಿದ್ದಾರೆ PR ರಮೇಶ್? ಎಲ್ಲ ದುಡ್ಡು ತಿಂದಿರೋದೇ PR ರಮೇಶ್. ರಾಜಕಾರಣ ಮಾಡ್ತಾ ಇದಾರೆ ಸರ್. ರಾಜಕಾರಣಕ್ಕಿಂತ ಮೋಸ. ನಿನ್ನೆ ಇಲ್ಲ, ನಾನು ಈ ವಿಷಯ ನಾನು ಎಲ್ಲೂ ಹೇಳಿಲ್ಲ. ನಿನ್ನೆ ಇಲ್ಲ ಮೊನ್ನೆ ಇಲ್ಲಿ ಬಂದಿದ್ರು, ದುಡ್ಡು ರಿಲೀಸ್ ಮಾಡಿಸ್ತೀನಿ, ನನಗೇನ್ ಮಾಡ್ತೀಯಾ ಅಂತಾರೆ PR. ಕಮಿಷನ್ ಕೇಳಿದ್ರು. ಕಮಿಷನ್ ಕೇಳಿದ್ರು, ದುಡ್ಡು ರಿಲೀಸ್ ಮಾಡ್ತೀನಿ, ಎಲ್ಲ ನನ್ನ ಕಂಟ್ರೋಲ್ ಇದೆ, ಏನ್ ಮಾಡ್ತೀಯಾ ಅಂತ ಕೇಳ್ತಾರೆ. ಏನು ಬೇಡ, ನಾವು ಕೋರ್ಟಲ್ಲಿ ನೋಡ್ಕೊಳ್ತೀರಿ ಹೋಗಿ ಅಂತ ಹೇಳಿ ಕಳಿಸ್ತೆ. ಇಷ್ಟೇ ಆಗಿರೋದು ನಿಜಾಂಶ. ದೇವಸ್ಥಾನ ದುಡ್ಡಲ್ಲೂ ಕಮಿಷನ್ ಕೇಳಕ್ಕೆ MLC ಹೋಗಿದ್ದಾರೆ. ಅವ್ರು ಕಾಂಗ್ರೆಸ್ ಮೇಯರ್ ಆಗಿದ್ರಂತೆ. ಈಗ ಇದು ಯಾರ್ದು ಇವ್ರಿಗೆ ಸರ್ಕಾರದ ಗಮನ ಗೊತ್ತಿಲ್ಲ. ಇದನ್ನ ನಾನು ಸರ್, ಸರ್ಕಾರ ನನಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದೆ. ನಿನ್ನೆ ಇಲ್ಲ ಮೊನ್ನೆ ಬಂದು ನನ್ನ ಹತ್ರ ಡೈರೆಕ್ಟ್ ಆಗೇ ಕೇಳ್ತಾರೆ PR ರಮೇಶ್, ನಾನ್ ಮಾಡಿಸ್ತೀನಿ, ನನ್ನ ಮಾತು ಅಧಿಕಾರಿಗಳು ಮೀರಲ್ಲ, ಏನಾಗುತ್ತೆ, ಏನ್ ಮಾಡಿಸ್ತೀರಾ ಅಂತ. ಇದನ್ನ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಸರ್, ಈಗ ಪ್ರಮುಖವಾಗಿ ರಾತ್ರಿ ಇನ್ನೊಂದು 4-5 ಗಂಟೆಯಲ್ಲಿ ಕರಗ ಶುರು ಆಗುತ್ತೆ. ಎಲ್ಲ ಒಂದ್ ಕಡೆ ನಿಮ್ಮ ಸಮುದಾಯಕ್ಕಾಗಿರ್ಬೋದು, ಬೆಂಗಳೂರು ಜನತೆಗೆ ಒಂದ್ ರೀತಿ ಗೊಂದಲ ಶುರು ಆಗುತ್ತೆ, ಏನ್ ಕರಗ ಮಾಡ್ತಾರೋ ಇಲ್ವೋ ಅಂತ. ಯಾಕಂದ್ರೆ ಇಲ್ಲಿ ದುಡ್ಡು ರಿಲೀಸ್ ಆಗಿಲ್ಲ ಅಂತ ಕೂಡ ನೀವು ಅಲ್ಲೇ ಹೇಳಿಕೆ ಕೊಟ್ಟಿದ್ರಿ. ಸರ್, ಈಗ ನೋಡಿ, 8 ದಿವಸ ಜಾತ್ರೆ ನಡ್ಸ್ಕೊಂಡ್ ಬಂದಿದ್ದೀರಿ. ನಿಮ್ಗೆ ಎಲ್ರಿಗೂ ಗೊತ್ತು, ಇಡೀ ಜನಾಂಗ ಗೊತ್ತು, ಇವರು ದುಡ್ಡು ಕೊಟ್ಟಿಲ್ಲ, ಮುಜರಾಯಿ ಕೊಟ್ಟಿಲ್ಲ. ಮುಜರಾಯಿ ಬಿಬಿಎಂಪಿ ನಿನ್ನೆ 40 ಲಕ್ಷ ಹಾಕೊಂಡಿರೋದು ಒಪ್ಕೊಂಡಿದ್ದಾರೆ, ನಿಮ್ಮ ಹತ್ರ ತೋರಿಸಿದ್ದಾರೆ. ನಿನ್ನೆ 40 ಲಕ್ಷ ಹಾಕಿದ್ರೆ 7 ದಿವಸ ಜಾತ್ರೆ ಹೆಂಗ್ ನಡೀತು? ಇವತ್ತು 40 ಲಕ್ಷ ಯಾರ ಅಕೌಂಟ್ಗೆ ಹೋಯ್ತು ಅದನ್ನ ನೀವು ತನಿಖೆ ಮಾಡಿ. 1 ರೂಪಾಯಿ ಇಲ್ಲಿಗೆ ಬಂದಿಲ್ಲ. ಇಷ್ಟು 8 ದಿವಸ ಜಾತ್ರೆ ಮಾಡಿದಿರಿ. ಇವತ್ತು ನಮ್ಮ ತಾಯಿಗೋಸ್ಕರ ನಾವು ಇಷ್ಟು ಸೇವೆ ಸಲ್ಲಿಸಲ್ವಾ? ನಾವು ಕೋರ್ಟಲ್ಲಿ ಇದನ್ನೆಲ್ಲ ಪ್ರತಿಯೊಂದು ದಾಖಲೆಗಳು ಹಾಕ್ತೀರಿ. ಇವತ್ತು ನಿಮ್ಮ ಮುಂದೆನೆ ನಾನು ಹೂವಾದವ್ರಿಗೆಲ್ಲ ಕ್ಯಾಶ್ ಕೊಟ್ಟು ಕಳಿಸ್ತೀನಿ. ಜಾತ್ರೆ ನಡೆಯುತ್ತೆ, ಕರಗ ವಿಶ್ವವಿಖ್ಯಾತ ಕರಗ ವಿಜೃಂಭಣೆಯಿಂದ ಆಗುತ್ತೆ, ಅದರಲ್ಲಿ ಯಾವುದೇ ಗೊಂದಲ ಇಲ್ಲ. ಆದರೆ ಇದು ನಮ್ಮ ಜನಾಂಗಕ್ಕೆ ತಿಳಿಸ್ಬೇಕಾಗಿತ್ತು. ಏನು ಸರ್ಕಾರ 1.5 ಕೋಟಿ ಇಟ್ಟಿದ್ರು, 1 ರೂಪಾಯಿ ಕರಗಕ್ಕೆ ಕೊಟ್ಟಿಲ್ಲ. ಎಲ್ಲ ಈ ಸಲ ಕರಗ ಅಥವಾ ಪೂಜಾರಿ ಜ್ಞಾನೇಂದ್ರ ಸ್ವಾಮಿಗಳು, ನಾವು ಬಾಲಕೃಷ್ಣ ಸೂರಿ ಅವರು 3 ಜನ ದುಡ್ಡು ಹಾಕಿರೋದು. ಇದನ್ನ ನಾನು ಜನಾಂಗ ಗಮನಕ್ಕೆ ತರ್ತಾ ಇದ್ದೀನಿ. ಕೊನೆಯದಾಗಿ CM DCM ಕೂಡ ಬರ್ತಾ ಇದ್ದಾರೆ, ಅವ್ರಿಗೇನ ಮನವಿ ಮಾಡ್ತೀರಾ?
ಸರ್ 100% ಇದನ್ನ ನಾನು ಅವ್ರ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ಅವ್ರು ತುಂಬಾ ಒಳ್ಳೆಯವರು. ಅವರು ಸರ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. DCM ಆಗಲಿ, CM ಆಗಲಿ, ನಮ್ಮ ರಾಮಲಿಂಗಾರೆಡ್ಡಿ ಸರ್ ಆಗಲಿ, ನಮ್ಮ RV ದೇವರಾಜ್ ಸರ್. ಇನ್ನೊಂದು ಮಾತು ಹೇಳ್ತೀನಿ ನೋಡಿ, RV ದೇವರಾಜ್ ಸಾಹೇಬ್ರು ಇದ್ದಿದ್ರೆ ನಮ್ಗೆ ಈ ಗೊಂದಲಗಳು ಬರ್ತಾ ಇರ್ಲಿಲ್ಲ. ಅವ್ರು ಬಂದು ನಿಂತ್ಕೊಳ್ಳೋರು ದೇವಸ್ಥಾನ ಹತ್ರ. ಮತ್ತೆ ಸರ್ ನಮ್ಗೆ ಸಪೋರ್ಟಿಂಗ್ ಚೆನ್ನಾಗಿದೆ. ಆದ್ರೆ ಈ ಅಧಿಕಾರಿಗಳಿಗೆ ಮಿಸ್ಗೈಡ್ ಮಾಡ್ತಾ ಇರೋದು PR ರಮೇಶ್. ಅವ್ರಿಗೇನಂದ್ರೆ ಅವ್ರ ಮುಖಾಂತರನೇ ಕರಗ ಆಗ್ಬೇಕು ಅನ್ನೋ ಒಂದು ನೀಚ ಬುದ್ಧಿ. ನಾನು ಹೇಳ್ದೆ ಸರಿ ಆಯ್ತು ಮಾಡಿ, ನೀವು ದುಡ್ಡು ಕಾಸು ಖರ್ಚು ಮಾಡಿ, ನೀವ್ ಯಾಕೆ ಜನಾಂಗಕ್ಕೆ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀರಾ? ಎಲ್ಲಾರ್ಗೂ ಹೋಗೋದು, ಏನಾದ್ರು ಕಿವಿನಲ್ಲಿ ಹೇಳೋದು. ನಿನ್ನೆ ನಾನು ಬಂದು ನನ್ನ ಕಿವಿನಲ್ಲಿ ಈ ಮಾತು ಹೇಳ್ತಾರೆ. ಇದನ್ನ ಯಾಕೆ ಬೇಕು ಈ ತರ ಯಾಕೆ ಬಾಳ್ತೀರಾ ನೀವು? ಇದಿಷ್ಟು ಏನು ಸಮಿತಿ ಅಧ್ಯಕ್ಷರಾದ ಸತೀಶ್ ಅವರ ಮಾತು. ಎಲ್ಲ ಒಂದ್ ಕಡೆ PR ರಮೇಶ್ ಅವರು ಈ ಕರಗದ ದೇವಸ್ಥಾನ ಕಾಸಲು ಕೂಡ ಕಮಿಷನ್ ಕೇಳೋ ಪರಿಸ್ಥಿತಿಗೆ ಬರ್ತಾರಂತನೂ ಕೂಡ ಅಂದ್ಕೊಂಡಿರಲಿಲ್ಲ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಮಹೇಶ್, ಅಶೋಕ ನ್ಯೂಸ್, ಬೆಂಗಳೂರು.